ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಸಾಯಿ ತಾನು ಎಂಟರ್ಟೈನ್ಮೆಂಟ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವೀಡಿಯೋನ ಶುರು ಮಾಡೋಣ. ಇವತ್ತಿನ ವೀಡಿಯೋಲ್ಲಿ ಸ್ವಲ್ಪ ಡಿಫ್ರೆಂಟಾಗಿ ಅಂದರೆ 2 ದಿನದ್ದು ಸೇರಿಸಿ ನಾನು ಆ್ಯಡ್ ಮಾಡಿದ್ದೀನಿ ಈ ವಿಡಿಯೋಲಿ. ಆದಿಗೆ ಫಸ್ಟು ಸ್ಕೂಲಿಗೆ ಕರ್ಕೊಂಡು ಹೋಗ್ತಾಯಿದ್ದೀನಿ. ಅಂದರೆ ಪಿಕಪ್ ಡ್ರಾಪ್ ಎಲ್ಲ ನಾನೇ ಮಾಡ್ತಾಯಿದ್ದೀನಲ್ವಾ. ಫಸ್ಟ್ ಡೇ ನಾನು ಏನು ಮಾಡಿದ್ದೆ, ಅವನಿಗೆ ಡ್ರಾಪ್ ಮಾಡಿಬಿಟ್ಟು ಬೈಕಲ್ಲಿ ಹೋಗಿದ್ದೆ ಅಲ್ವಾ. ಯಾಕೋ ಫುಲ್ ಬಿಸಿಲಲ್ಲಿ ಇದಾಗ್ಬಿಟ್ಟಿತ್ತು. ಅದಕ್ಕೆ ಇವತ್ತು ಬಸ್ಸಲ್ಲಿ ಹೋಗೋಣ, ಟ್ರೈ ಮಾಡೋಣ ಅಂದ್ಬಿಟ್ಟು ಬಸ್ಸಲ್ಲಿ ಹೋದೆ. ಆರೋಹಳ್ಳಿಗೆ ಇಳಿದೆ. ಆರೋಹಳ್ಳಿಯಿಂದ ಮತ್ತೆ ಕನಕಪುರಕ್ಕೆ ಹೋದೆ. ಕನಕಪುರದಿಂದ ಮತ್ತೆ ಡೈರೆಕ್ಟಾಗಿ ಸ್ಕೂಲಿಗೆ ಬಂದೆ. ಸೊ 2 ಅವರ್ ಹೀಗೆ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಅವನ್ನ ಪಿಕ್ ಮಾಡ್ಕೊಳಕ್ಕೆ ಸರಿ ಹೋಯಿತು. ಬಿಸಿಲು ಮಾತ್ರ ಸಿಕ್ಕಾಪಟ್ಟೆ ಬಿಸಿಲಿತ್ತು ಗೈಸ್, ಹೇಳೋಕ್ಕಾಗಲ್ಲ ಅಷ್ಟು ಬಿಸಿಲು. ಫುಲ್ಲು ಸ್ಕಿನ್ನೆಲ್ಲ ನಂದು ಟ್ಯಾನ್ ಆಗಿಬಿಟ್ಟಿದೆ. ಫುಲ್ಲು ಸುಸ್ತಾಗಿಬಿಡ್ತಾಯಿದ್ದೆ. ಎಷ್ಟು ಜೋಶಾಗಿ ಬೆಳಗ್ಗೆ ಹೋಗ್ತಾಯಿದ್ನೋ ಅವತ್ತಿನ ದಿನ ಪೂರ್ತಿ 0% ಬ್ಯಾಟ್ರಿ ಫುಲ್ ಲೋ ಆಗಿಬಿಟ್ಟಿರೋದು ನಂದು. ಮೊಬೈಲಲ್ಲ, ನನ್ನ ಬಾಡಿದು. ಅಷ್ಟು ಬಿಸಿಲು. ಆದರೂ ಹೋಗ್ಬಿಟ್ಟು ಬರ್ತಾಯಿದ್ದೆ. ಏನೋ ಒಂದು ಮನೆಯಲ್ಲೇ ಇದ್ದು ಬೋರ್ ಆಗೋದಲ್ವ, ಇದೊಂಥರ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಬಸ್ಸಲ್ಲಿ ಹೋಗ್ಬಿಟ್ಟು ಬರ್ತಾ ಇದ್ದೆ. ಸೊ ಮತ್ತೆ ನೆಕ್ಸ್ಟ್ 2 ಅವರ್ಸ್ ಕಂಪ್ಲೀಟ್ ಆದಮೇಲೆ ಆ್ಯಸ್ ಯೂಶ್ವಲ್ ಸ್ಕೂಲ್ ಹತ್ರ ಬಂದು ಇಳಿತಾ ಇದ್ನಲ್ಲ. ಸೊ ಡೈಲಿ ಯಾರ್ದು ಸಬ್ಜೆಕ್ಟ್ ಇರುತ್ತೆ ನೋಡಿ, ಅವ್ರದ್ದು ಆ ಮ್ಯಾಮು ಆ ಸರ್ ಬಂದ್ಬಿಟ್ಟು ಕ್ವಶನ್ ಪೇಪರ್ ತೊಗೊಂಡು ಚೆಕ್ ಮಾಡ್ತಾರೆ. ಸೊ ನಾನು ಕೇಳೋದೇ ಬೇಡ, ಅವರೇ ಚೆಕ್ ಮಾಡ್ತಾರಲ್ವ, ಅದು ನೋಡ್ತಾ ಇರ್ತೀನಲ್ವ, ಅದರಲ್ಲಿ ಕನ್ಫರ್ಮ್ ಆಗುತ್ತೆ. ಓ ಬರ್ದಿದ್ದಾನೆ ಅಂತ ಖುಷಿ ಆಗುತ್ತೆ. ಖುಷಿಯಲ್ಲ, ಸಖತ್ ಖುಷಿ ಆಗುತ್ತೆ ಗೈಸ್. ಸೊ ಚೆಕ್ ಮಾಡ್ತಾ ಇದ್ದಾರೆ. ಅದೆಲ್ಲ ಚೆಕ್ ಆದಮೇಲೆ ಅವನ್ನ ಕರ್ಕೊಂಡು ಮತ್ತೆ ಮನೆಗೆ ಹೋಗ್ತೀನಿ. ಸೊ ನೀವು ಈ ವಿಡಿಯೋ ನೋಡ್ತಾ ಇದ್ದೀರಲ್ವಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವೀಡಿಯೋನ ನೋಡ್ತಾ ಇಲ್ಲ ಅಂತ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಮತ್ತು ಒಂದು ಲೈಕ್ ಹಾಗೆ ಪ್ರೆಸ್ ಮಾಡಿಬಿಡಿ ಗಾಯ್ಸ್. ನೀವು ಲೈಕ್ ಮಾಡಿದ್ರೆ ನನಗೆ ಗೊತ್ತಾಗುತ್ತೆ. ಎಷ್ಟೊಂದು ಜನ ನೋಡ್ತಾ ಇದ್ದೀರಾ, ಬಟ್ ಯಾರು ಒಬ್ಬರು ಲೈಕ್ ಮಾಡ್ತಾ ಇಲ್ಲ ನನ್ನ ವೀಡಿಯೋಸ್ಗೆ. ನೀವು ಲೈಕ್ ಮಾಡಿದ್ರೆ ನನಗೆ ಸ್ವಲ್ಪ ಪ್ರೋತ್ಸಾಹ ಸಿಗುತ್ತೆ ಗಾಯ್ಸ್, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಮತ್ತು ಅಲ್ಲಿ ಮಧ್ಯಾಹ್ನ ಅಷ್ಟರಲ್ಲಿ ಆದಿ ಫ್ರೆಂಡ್ ಒಬ್ಬ ಇದ್ದಾನೆ, ಅಂದರೆ ಹಾಸ್ಟೆಲಲ್ಲಿ ಇದ್ದಾರಲ್ಲ ಆ ಮಗು ಅದು. ಈಗ ಕಾಲೇಜ್ ಫಸ್ಟ್ ಪಿ ಯು ಸಿನ ಸೆಕೆಂಡ್ ಪಿ ಯು ಸಿನ ದೀಕ್ಷಿತ್ ಅಂತ ಹೇಳ್ಬಿಟ್ಟು ಅವ್ನು ಡೈಲಿ ಬರ್ತಾನೆ ಮೀಟ್ ಮಾಡೋಕ್ಕೆ ಆದಿನ. ಸೊ ಮಕ್ಕಳಿಗೆ ಹಾಗೆ ಏನು ಬೇಕು ಅಂತ ಕೇಳಿ ಅಲ್ಲೇ ಪಕ್ಕದಲ್ಲೇ ಈ ಆದಿ ಅದೇನು ಎಕ್ಸಾಮ್ ಬರೆದ್ನಲ್ಲ ಆದಿ ಸ್ಕೂಲು, ಆ ಸ್ಕೂಲ್ ಪಕ್ಕದಲ್ಲೇ ಇತ್ತು ಈ ಥರ ಇದು ಬೇಕ್ರಿ ಇತ್ತು. ಅಲ್ಲಿ ಮಕ್ಕಳಿಗೆಲ್ಲ ಏನು ಬೇಕು ಅಂತ ತಿನ್ನಿಸ್ಬಿಟ್ಟು ನಾನೊಂದು ಸೋಡಾ ಕುಡಿದೆ ಗೈಸ್. ಇದೆಲ್ಲ ತಿನ್ನೋಕೆ ಇಷ್ಟ ಆಗಿಲ್ಲ, ಬಿಸಿಲಲ್ಲಿ ಅದೆಲ್ಲ ತಿನ್ನೋಕ್ಕಾಗಲ್ಲ. ಸೊ ಸೋಡಾ ಕುಡಿದೆ, ಮತ್ತು ಇನ್ನೂ ನೀರು ದಾಹ ಆಯಿತು. ದಾರಿಯಲ್ಲಿ ಮತ್ತೆ ಕೇನ್ ಜ್ಯೂಸ್ ಕುಡ್ಕೊಂಡು ಹಾಗೆ ಮನೆಗೆ ಬಂದು ರಿಲ್ಯಾಕ್ಸ್ ಮಾಡೋಣ. ಸ್ವಲ್ಪ 1 ಅವರ್ ಆದರೂ ರಿಲ್ಯಾಕ್ಸ್ ಮಾಡಬೇಕು. ನಾನು ಅಷ್ಟು ಸುಸ್ತಾಗಿಬಿಟ್ಟಿರ್ತೀನಿ. ನನ್ನ ಜೊತೆ ಮೇಡಮ್ ಅವರು ರಿಲ್ಯಾಕ್ಸ್ ಮಾಡ್ತಾಯಿದ್ರು. ಮತ್ತು ಆಯುಷ್ ಮಾತಾಡಿರೋ ಕ್ಲಿಪ್ಸ್ ಇದೆ, ಅದು ನೋಡ್ಕೊಂಬನ್ನಿ. शेलिस नहीं करता मुझे, उसको पसंद नहीं, उसको पसंद है तो मंजे जाता है उन्हें। उन्हें दूध खाती थी तब तो भी है, ये आज तो दूध पसंद नहीं करता है, उसने मंजे जाता है करता है। उसको नहीं जाता था, शेल नहीं तले थे, उन्हें भी लाया है, उन्हें मेरा था शुद्ध बोल रहा है। मम्मी बोला था कैसे लगती है नहीं उन तो हो ना तब उन तो शेयर करती है जब तिश्तों में बोला था बस ना हमारा नहीं मम्मी मैं दूध बॉय पढ़ा नहीं सरकार कैसा लिखता है. I know how to. I know. What? I know. What you know? I do. How you'll do? I know. Leave. I do. How you will do? I do leave. What I should leave? I do leave. I do. What you will write? I like leave. Okay, leave. Right. Trust me. Trust me, not trust me. Trust me. How I trust you? You didn't read anything. I usually want to like mole. What? Exam want to like to clean. Oh, how? Just tell me that like the time I know all. How you know? I like leave. How you know? I like. How you will write? I like best me. Huh? Best me. Trust. Trust me. The time I tell I like, won't trust you. please. I know all. How you know? I know. You didn't read only. I like. You didn't open your books only.
ಅಲ್ಲಿ ಆಯ್ತಂದು ಅಂದರೆ ಸ್ಕೂಲಿಂದ ಬಂದು ಸ್ಕೂಲಲ್ಲಿ ಏನೇನಾಯಿತು ಅಂತೆಲ್ಲ ಹೇಳ್ತಾ ಇರ್ತಾನೆ. ಅದನ್ನು ವೀಡಿಯೋ ಮಾಡ್ಕೊಂಡಿದ್ದು ನಾನು. ವೀಡಿಯೋ ಮಾಡ್ತಾಯಿದ್ದೀನಿ ಅಂತ ಹೇಳಿದ್ರೆ ಅವನು ಹೇಳಲ್ಲ. ಅದಕ್ಕೋಸ್ಕರ ಅವನಿಗೆ ಗೊತ್ತಿಲ್ದಿರ ವೀಡಿಯೋ ಮಾಡ್ಕೊಂಡು ಹಾಕಿದ್ದು. ಚೆನ್ನಾಗಿ ಕ್ಯೂಟಾಗಿ ಅನ್ನಿಸ್ತಾ ಇತ್ತು. ಓದೋ ಒಂದಿದ್ದಕ್ಕೆ ಅಷ್ಟೆಲ್ಲ ಡೈಲಾಗ್ ಲಾಸ್ಟಲ್ಲಿ. ನಾನು ಬರೀತೀನಿ ಬಿಡಿ, ನನ್ಗೆ ಗೊತ್ತು ಬಿಡಿ, ಟ್ರಸ್ಟ್ ಮಾಡಿ, ಬಿಲೀವ್ ಮೀ ಅಂತೆಲ್ಲ ಹೇಳ್ತಾರೆ. ಅದು ಎಕ್ಸಾಮ್ ನಾನು ಬರೀತೀನಿ ಬಿಡಿ, ಅವ್ನು ಓದಿಲ್ಲ ಅಂದರೂ ಬರೀತೀನಿ ಬಿಡಿ ಅಂತ ಅವನಿಗಷ್ಟು ಕಾನ್ಫಿಡೆನ್ಸ್ ಅವನಿಗೆ. ಸೊ ಅದು ಹಾಕಿದೆ. ಈಗ ಬಂದ್ಬಿಟ್ಟು ನೆಕ್ಸ್ಟು ಈ ವಿಡಿಯೋ ಬಂದ್ಬಿಟ್ಟು ಬೇರೆ ದಿನದ್ದು. ಏನು ಅಂತ ಗೆಸ್ ಮಾಡಿ ನೋಡೋಣ. ಈ ರೆಸಿಪಿ ಬಂದ್ಬಿಟ್ಟು ನಮ್ಮ ಮನೇಲಿ ಎಲ್ಲರಿಗೂ ಪಂಚಪ್ರಾಣ. ನನಗೆ ಪ್ರಾಣ ಹೋಗೋ ಅಷ್ಟು ಸಂಟ. ಯಾಕೆ ಅಂದರೆ ಇದು ಮಾಡೋಕ್ಕಷ್ಟು ಕಷ್ಟ ಆಗುತ್ತೆ ಗಾಯ್ಸ್. ಫಸ್ಟ್ ಏನು ಅಂತಂದರೆ, ಫಸ್ಟು ಒಂದು ಬೌಲ್ಗೆ ಚಿಕ್ಕ ಚಿಕ್ಕದಾಗಿ ಈ ಥರ ಚಾಪ್ ಮಾಡ್ಕೊಬೇಕಾಗತ್ತೆ. ಮೆಂತ್ಯ ಸೊಪ್ಪು, ಸಬ್ಬಕ್ಕಿ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಈ 3 ಸೊಪ್ಪನ್ನ ಕಟ್ ಮಾಡಿ ಹಾಕ್ಕೊಂಡು, ಮತ್ತು ಕ್ಯಾರೆಟ್ ಈ ಥರ ತುರಿದು ಹಾಕ್ಕೊಂಡು, ಈರುಳ್ಳಿನೂ ಅಷ್ಟೇ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ನಮ್ಮ ಮನೇಲಿ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಅಲ್ವಾ, ಅದಕ್ಕೋಸ್ಕರ ಎಲ್ಲ ಜಾಸ್ತಿ ಮೆಜರ್ಮೆಂಟಲ್ಲಿ ತೊಗೊಂಡಿದ್ದೀನಿ. ನಿಮಗೆ ಎಷ್ಟು ಜನ ಇದ್ದೀರಾ ಮನೇಲಿ ನೋಡಿಕೊಂಡು ನೀವು ಅದು ಅಷ್ಟು ಆ್ಯಡ್ ಮಾಡ್ಕೊಬೋದು. ಮತ್ತು ಹಸಿರು ಮೆಣ್ಸಿನ್ಕಾಯನ್ನ ಕಟ್ ಮಾಡಿಲ್ಲ ನಾನು, ಎಲ್ಲ ಈ ಥರ ಗ್ರೇಟ್ ಮಾಡ್ಕೊಂಡಿದ್ದೀನಿ. ಅಂದರೆ ಚಿಕ್ಕದಾಗಿ ಏನು ಗಾಯ್ಸ್, ಅದು ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಳ್ಳಿ ಗಾಯ್ಸ್ ನೀವು. ನನ್ನ ಮಕ್ಳಿಗೆ ಸಿಗುತ್ತೆ ಅಂದ್ಬಿಟ್ಟು ಅದು ಇದರಲ್ಲೇ ಗ್ರೇಟರಲ್ಲೇ ಹಾಕ್ಬಿಟ್ಟು ನಾನೆಲ್ಲ ಗ್ರೇಟ್ ಮಾಡ್ಕೊಂಡಿದ್ದೀನಿ. ಈರುಳ್ಳಿನೂ ಅಷ್ಟೇ ಎಲ್ಲ ಬ್ಲೆಂಡರಲ್ಲೇ ಹಾಕ್ಕೊಂಡು, ಬ್ಲೆಂಡರ್ ಅಲ್ಲ ಗೈಸ್, ಅದು ಬಾಯಲ್ಲೇ ಐತೆ, ಬರ್ತಾಯಿಲ್ಲ ನೋಡಿ, ಅದು ಚಾಪರ್ ಗೈಸ್, ಸಾರಿ, ಚಾಪರಲ್ಲೇ ಹಾಕ್ಬಿಟ್ಟು ಈರುಳ್ಳಿ ಆಗಲಿ ಹಸಿರು ಮೆಣ್ಸಿನ್ಕಾಯಿ ಎಲ್ಲ ಚಾಪರಲ್ಲೇ ನಾನು ಚಾಪ್ ಮಾಡ್ಕೊಂಡಿರೋದು. ಆವಾಗ ಈಕ್ವಲಾಗಿ ಚಿಕ್ಕದಾಗಿ ಬೇಗ ಆಗುತ್ತೆ, ಈಸಿ ಆಗುತ್ತೆ. ಸೊ ಈ ಥರ ಎಲ್ಲ ಹಾಕ್ಕೊಂಡು ರವೆ ಹಾಕಿ ಒಂದು 3-4 ಸ್ಪೂನಷ್ಟು ಮೊಸರು, ಉಪ್ಪು ಎಷ್ಟು ಬೇಕಾಗುತ್ತೆ ಅಷ್ಟು ಉಪ್ಪು, ಇಷ್ಟು ಹಾಕ್ಕೊಂಡು ಫಸ್ಟು ನೀರು ಹಾಕದೆ ಫುಲ್ಲು ಮಿಕ್ಸು ಚೆನ್ನಾಗಿ ಕಲಿಸ್ಕೊಬೇಕಾಗತ್ತೆ. ಚೆನ್ನಾಗಿ ಆದಮೇಲೆ ಚೂರು ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೇಕು. ಸೊ ಸಾಲ್ಟ್ ಅಷ್ಟೇ ನೋಡ್ಕೊಳ್ಳಿ. ನನಗೆ ಅದರಲ್ಲಿ ಮಿಕ್ಸ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಯಿತು. ಬೌಲ್ ಸ್ವಲ್ಪ ಅಂದರೆ ಪಾತ್ರೆ ಅಗಲ ಇದ್ದರೆ ನೀಟಾಗಿ ಮಿಕ್ಸ್ ಮಾಡ್ಬೋದು ನೋಡಿ. ಈ ಥರ ಫಾಸ್ಟಾಗಿ ಮಿಕ್ಸ್ ಮಾಡ್ಬೋದು. ಅದರಲ್ಲಿ ಸ್ವಲ್ಪ ಎಲ್ಲಿ ಚೆಲ್ಲುತ್ತೋ ಅಂತೇಳ್ಬಿಟ್ಟು ಚೆಲ್ಲಿದ್ರೆ ನನಗೆ ಆಗಲ್ಲ. ಎಲ್ಲ ಕ್ಲೀನ್ 20 ಸರಿ ಕ್ಲೀನ್ ಮಾಡ್ತಾನೆ ಇರ್ತೀನಿ. ಅದಕ್ಕೋಸ್ಕರ ಆದಷ್ಟು ಸ್ವಲ್ಪ ಈ ಥರ ಅಗಲ ಇರೋ ಪಾತ್ರೆ ತೊಗೊಂಡು ಚೆನ್ನಾಗಿ ಕಲಿಸ್ಬಿಟ್ಟು ಈ ಥರ ಇಟ್ಬಿಟ್ಟು ಒಂದು 10 ಮಿನಿಟ್ಸ್ ಬಿಡಬೇಕಾಗತ್ತೆ. 10 ಮಿನಿಟ್ಸ್ ಅದು ನೆನೆಯಾಗಿ ಬಿಟ್ಬಿಟ್ಟು ಆಮೇಲೆ ತವ ಇಟ್ಕೊಂಡು ಚೆನ್ನಾಗಿ ಬಿಸಿ ಆದಮೇಲೆ ಈ ಥರ ನೀರು ಚಿಮ್ಕಿಸ್ಕೊಂಡು ನೋಡಿ ಈ ಹದಕ್ಕೆ ಕಲಿಸ್ಕೊಬೇಕಾಗತ್ತೆ. ನಾನು ಈಗ ಎತ್ಕೊಂಡಿದ್ದೀನಿ ನೋಡಿ, ಈ ಹದಕ್ಕೆ ಕಲಿಸ್ಕೊಂಡು ಈ ಥರ ಹಾಕಿ ಕೈಯಲ್ಲೇ ತಟ್ಕೊಬೇಕು. ಇದು ಮೇಯ್ನು. ರವೆ ರೊಟ್ಟಿ 2 ಥರ ಮಾಡ್ತಾರೆ. ತೆಳ್ಳಗೆ ನೀರು ಥರ ಮಾಡಿಕೊಂಡು ಸೌಟಲ್ಲಿ ಹಾಕ್ತಾರೆ. ಆ ದೋಸೆ ರೊಟ್ಟಿಗೂ ರವೆ ರೊಟ್ಟಿಗೂ ಈ ಥರ ಸ್ವಲ್ಪ ಗಟ್ಟಿ ಕಲಿಸ್ಕೊಂಡು ತವ ಮೇಲೆ ಈ ಥರ ತಟ್ಟದ ರೊಟ್ಟಿಗೂ ಎಷ್ಟು ಡಿಫ್ರೆನ್ಸ್ ಇರುತ್ತೆ ಅಂದರೆ ಆಕಾಶ ಭೂಮಿ ವ್ಯತ್ಯಾಸ ಇರುತ್ತೆ ಗೈಸ್. ಹೌದು, ಅದು ಟೇಸ್ಟು ಕಡಿಮೆ ಇರುತ್ತೆ. ಇದು ಎಕ್ಸ್ಟ್ರಾಡಿನರಿ ಆಗಿರುತ್ತೆ. ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ನೀವು ಒಂದ್ಸರಿ ಬೇಕಾದ್ರೆ ಟ್ರೈ ಮಾಡಿ. ನಾನು ಏನು ಹೇಳಿದ್ರೂ ಟ್ರೈ ಮಾಡಿ ಈ ಥರ ಸಖತ್ತಾಗಿರುತ್ತೆ ಅಂತ ಸುಮ್ಮನೆ ಹೇಳಲ್ಲ ಗೈಸ್. ನಿಜ, ನಾನು ಮಾಡಿ ಎಲ್ಲರೂ ಹೇಳಿದ ಮೇಲೇ ನಾನು ನಿಮಗೆ ಹೇಳೋದು. ಸುಮ್ಮನೆ ಬಂದು ನಾನು ಬಿಲ್ಡಪ್ ಕೊಡೋಕ್ಕೋಸ್ಕರ ಸಖತ್ತಾಗಿರುತ್ತೆ ಅಂತೆಲ್ಲ ಹೇಳಲ್ಲ. ತುಂಬ ಟೇಸ್ಟ್. ಈ ಕುಕ್ಕರಲ್ಲಿ ಸಾಂಬಾರು ಮಾಡಿದ್ರೆ ಟೇಸ್ಟ್ ಇರಲ್ಲ. ಅದೇ ನಾವು ಪಾತ್ರೆಯಲ್ಲಿ ಮಾಡಿದ್ರೆ ಸಾಂಬಾರು ಎಷ್ಟು ಟೇಸ್ಟ್ ಇರುತ್ತೆ ನೋಡಿ, ಆ ಥರ ನೀರು ಥರ ಹಾಕೋದಕ್ಕಿಂತ ಈ ಥರ ನೀವು ಮಾಡಿಲ್ಲ ಅಂದರೆ ಒಂದು ಸರಿ ಮಾಡಿರೋರು ಗೊತ್ತಿರುತ್ತೆ ಟೇಸ್ಟ್ ಎಷ್ಟು ಚೆನ್ನಾಗಿರುತ್ತೆ ಅಂತ. ಮತ್ತು ಇದೆಲ್ಲ ಈರುಳ್ಳಿ ಎಲ್ಲ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೇ ಅದು ತುಂಬ ಚೆನ್ನಾಗಿರುತ್ತೆ. ಖಾರನೂ ಅಷ್ಟೇ, ಉಪ್ಪು ಖಾರ ಎಲ್ಲ ಕರೆಕ್ಟಾಗಿ ನೋಡ್ಕೊಂಡು ಹಾಕಿದ್ರೆ ಇದ್ರ ಜೊತೆ ನಿಮಗೆ ಚಟ್ನಿ ಆಗಲಿ ಬೇರೆ ಏನು ಪಲ್ಯಗಿಲ್ಲ ಏನು ಬೇಕಾಗಿಲ್ಲ, ಅಷ್ಟು ಸಖತ್ತಾಗಿರುತ್ತೆ. ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ಸಖತ್ತಾಗಿರುತ್ತೆ. ಅದಕ್ಕೆ ನಾನು 2 ತವ ಯಾಕೆ ಇಟ್ಕೊಂಡಿದ್ದೀನಿ ಅಂದರೆ ಅಲ್ಲಿ ಆರ್ಡರ್ ಬರ್ತಾ ಇರುತ್ತೆ ನನಗೆ, ಇನ್ನೊಂದು ಅಂತ. ಸೊ ಒಂದರಲ್ಲಿ ಕೂತ್ಕೊಂಡ್ಬಿಟ್ರೆ ಇದಕ್ಕೆ ನನಗೆ 2 ಅವರ್ ಆಗುತ್ತೆ. ನಾನು ಒಂದು ತವ ಇಟ್ಕೊಂಡು ಏನಾದರೂ ಮಾಡಿದ್ರೆ ಅದು ಅರ್ಧ ದಿನ ನಾನು ಕಿಚನಲ್ಲೇ ರೊಟ್ಟಿ ಮಾಡಿಕೊಂಡೇ ನಿಂತ್ಕೊಬೇಕು. ಆದರೂ ಅಲ್ಲಿ ಸ್ಟೂಲ್ ಹಾಕ್ಕೊಂಡು ಕೂತ್ಕೊಂಡ್ಬಿಟ್ಟಿರ್ತೀನಿ ನಾನು, ಕಾಲು ನೋವು ಬಂದುಬಿಡುತ್ತೆ ಅಂತೇಳ್ಬಿಟ್ಟು. ಇಷ್ಟು ಕಷ್ಟಪಟ್ಟು ಮಾಡಬೇಕಾ ಅಂತ ಅನ್ನಿಸ್ಬೋದು. ಅಂದರೆ ಮಕ್ಕಳಿಗೆಲ್ಲ ಸಿಕ್ಕಾಪಟ್ಟೆ ಇಷ್ಟ ಇದು. ಸ್ಪೆಷಲಿ ಮಳೆ ಬರುವಾಗ ಸಂಜೆ ಟೈಮಲ್ಲಿ ತುಂಬ ಇಷ್ಟಪಡ್ತಾರೆ ಮಕ್ಕಳು. ಅವ್ರಿಗಿಷ್ಟ ಅಂದ್ಬಿಟ್ಟು ನನಗೆ ಕಷ್ಟ ಆದ್ರೂ ಮಾಡಿಕೊಡ್ತೀನಿ. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಗೈಸ್. ನೀವು ಒಂದ್ಸರಿ ಟ್ರೈ ಮಾಡಿ. ಮತ್ತು ಕರ್ಬೇವಿನ ಸೊಪ್ಪು, ಹಸಿ ಕರ್ಬೇವಿನ ಸೊಪ್ಪು ಏನಾದರೂ ಇದ್ದರೆ ಅದನ್ನು ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಳ್ಳಿ. ಅದು ಅಷ್ಟೇ, ಈ ಥರ ಫ್ರೈ ಆದಮೇಲೆ ಸಖತ್ತಾಗಿರುತ್ತೆ ಟೇಸ್ಟು. ನಮ್ಮ ಮನೇಲಿ ಒಣಗಿದ್ದಿತ್ತು, ಹಸಿದಿರಲಿಲ್ಲ, ಅದಕ್ಕೆ ನಾನು ಅದು ಆ್ಯಡ್ ಮಾಡ್ಕೊಂಡಿಲ್ಲ. ನೀವು ಬೇಕಾದರೆ ಆ್ಯಡ್ ಮಾಡ್ಕೊಳ್ಳಿ. ಸಬ್ಬಕ್ಕಿ ಸೊಪ್ಪು ಅಷ್ಟೇ ಹಾಕಲೇಬೇಕು, ಚೆನ್ನಾಗಿರುತ್ತೆ. ಇದೆಲ್ಲ ನಾನೇನೇನು ತೋರಿಸಿದ್ದೀನಿ ಅಷ್ಟು ಫುಲ್ ಹಾಕ್ಕೊಂಡು ಮಾಡಿದ್ರೇ ಸೂಪರಾಗಿರುತ್ತೆ. ಇದರಲ್ಲಿ ಯಾವುದೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ನೀವು, ಓಕೆನಾ. ಮೊಸರು
ಒಂದು ಸ್ಕಿಪ್ ಮಾಡಿದ್ರೆ ಓಕೆ, ಇಲ್ಲ ಅಂದರೆ ಹಾಕ್ಕೊಂಡ್ರೂ ಪರವಾಗಿಲ್ಲ. ಮೊಸರು ಯಾಕೆ ಹಾಕ್ತಾರೆ ಅಂದರೆ ಚೆನ್ನಾಗಿ ಬರುತ್ತೆ ಅದು, ಅಂದರೆ ತಟ್ಟುವಾಗ ನೀಟಾಗಿ ಬರುತ್ತೆ, ಸಾಫ್ಟಾಗಿ ಬರುತ್ತೆ. ಒಬ್ರೊಬ್ರು ಅಂದರೆ ನಮ್ಮ ಮನೇಲಿ ಒಬ್ರೊಬ್ರು ಕ್ರಿಸ್ಪಿ ಕೇಳ್ತಾರೆ, ಒಬ್ರೊಬ್ರು ಸಾಫ್ಟ್ ಕೇಳ್ತಾರೆ. ಸೊ ಅವ್ರಿಗೆ ತಕ್ಕನಂಗೆ ಬೇರೆ ಮಾಡಬೇಕು, ಅದಕ್ಕೋಸ್ಕರ ಮಾಡ್ತಾಯಿದ್ದೀನಿ ಗೈಸ್. ನೀವು ಮಾಡಿ ಒಂದು ಸರಿ, ಮಾಡಿಲ್ಲ ಅನ್ನೋರು ಪ್ಲೀಸ್ ಒಂದು ಸರಿ ಟ್ರೈ ಮಾಡಿ. ಕಷ್ಟ ಆಗುತ್ತೆ, ಸ್ಟಾರ್ಟಿಂಗ್ ಮಾಡೋರಿಗೆ ಕೈ ಸುಡುತ್ತೆ, ಕಷ್ಟ ಆಗುತ್ತೆ. ನನಗೆ ರೂಢಿ ಆಗಿಬಿಟ್ಟಿದೆ ಅಲ್ವಾ, ಸೊ ಅದರಿಂದ ನಾನು ಮಾಡ್ಕೊತೀನಿ. ಸ್ಟಾರ್ಟಿಂಗ್ ಮಾಡೋರು ಸ್ವಲ್ಪ ನೋಡ್ಕೊಂಡು ಹುಷಾರಾಗಿ ತಟ್ಟಿ, ಅಂದರೆ ಇದು ಜಾಸ್ತಿ ದಪ್ಪ ಹಾಕಿಬಿಟ್ರೆ ಬೇಯಲ್ಲ, ಆಚೆ ಮಾತ್ರ ಬೆಂದಿರುತ್ತೆ, ಒಳಗಡೆ ಎಲ್ಲ ಹಸಿ ಹಸಿ ಹಾಗಿರುತ್ತೆ. ಆದಷ್ಟು ತೆಳ್ಳಗೆ ನೀವು ಹಾಕ್ಕೊಬೇಕು, ಅವಾಗ ತುಂಬ ಸಖತ್ತಾಗಿರುತ್ತೆ ಕ್ರಿಸ್ಪಿಯಾಗಿ ಹಾಕ್ಕೊಂಡ್ರೆ. ಮತ್ತು ಇದ್ರ ಜೊತೆ ಉಪ್ಪಿನಕಾಯಿ ಅಥವಾ ತುಪ್ಪ ಮನೇಲಿ ಇರೋದು ಏನಿದೆ ಅದು ಹಾಕ್ಕೊಂಡು ತಿನ್ಬೋದು. ಮಕ್ಕಳಿಗೆಲ್ಲ ತುಪ್ಪ ಹಾಕ್ಕೊಟ್ಟೆ ಪ್ರಸನ್ನ ಉಪ್ಪಿನಕಾಯಲ್ಲಿ ತಿಂತು. ನಾನು ಹಾಗೆ ತಿಂತೀನಿ. ನಾನು ಹಾಗೆ ಎಲ್ಲಿ ತಿನ್ನೋದು, ಇವ್ರಿಗೆ ಮಾಡಿಕೊಡೋ ಅಷ್ಟರಲ್ಲೇ ನನಗೆ ಸಾಕಾಗ್ಬಿಟ್ಟಿರುತ್ತೆ. ಲಾಸ್ಟಲ್ಲಿ ಒಂದು ಅಥವಾ ಎರಡು ಯಾರಾದರೂ ಮಾಡಿಕೊಟ್ರೆ ನಾನು ತಿನ್ಬೋದು, ಆ ಥರ ಲೆವೆಲ್ಗೆ ಸುಸ್ತಾಗ್ಬಿಟ್ಟಿರುತ್ತೆ. ಆದರೆ ಏನು ಮಾಡೋಕ್ಕಾಗಲ್ಲ. ಎಷ್ಟೋ ಸರಿ ರೊಟ್ಟಿ ಮಾಡಿದಾಗ ನಾನು ಹಾಗೆ ಹೋಗಿ ಮಲ್ಕೊಂಡಿದ್ದೀನಿ, ಯಾರು ನನಗೆ ಮಾಡ್ಕೊತಾರೆ, ಸಾಕಾಗ್ಬಿಟ್ಟೈತೆ ಹೋಗಪ್ಪ ಅಂತೇಳ್ಬಿಟ್ಟು ಹೋಗಿ ಮಲ್ಕೊಂಬಿಟ್ಟಿರ್ತೀನಿ ನಾನು. ಅಷ್ಟು ಸುಸ್ತಾಗ್ಬಿಡುತ್ತೆ ಗೈಸ್. ಏನೋ 1-2 ಅಂದರೆ ಪರವಾಗಿಲ್ಲ, 4 ಜನಗೂ ಅದು ಅವ್ರ ಫೇವ್ರೇಟ್ ಅಲ್ವಾ, ಕೇಳ್ತಾನೆ ಇರ್ತಾರೆ, ಮಾಡಿಕೊಡ್ತೀನಿ ಗೈಸ್. ಆಮೇಲೆ ಇನ್ನೇನು ಸಮಾಚಾರ ಗೈಸ್, ಎಲ್ಲರೂ ಹೇಗಿದ್ದೀರಾ? ಏನು ಮಾತಾಡಬೇಕು, ಏನು ಹೇಳಬೇಕು, ಏನೂ ಗೊತ್ತಾಗ್ತಾ ಇಲ್ಲ. ಮತ್ತು ಆದಿ ಸ್ಕೂಲ್ ಸ್ವಲ್ಪ ಇದು ಎಕ್ಸಾಮ್ ಮುಗಿಯೋವರೆಗೂ ಸ್ವಲ್ಪ ಟೆನ್ಷನು. ಎಕ್ಸಾಮ್ ಮುಗೀತು ಅಂದರೆ ಗಾಯ್ಸ್ ನನ್ನಿಂದ ಖುಷಿ ಪಡೋಳು ಈ ಪ್ರಪಂಚದಲ್ಲೇ ಎಲ್ಲೂ ಇಲ್ಲ, ಅಲ್ಲ ಲೇಔಟಲ್ಲೇ ಯಾರೂ ಇಲ್ಲ ಅನ್ಬೋದು, ಅಷ್ಟು ಖುಷಿ ನನಗೆ. ಯಾಕಂದರೆ ಎಲ್ಲ ಬ್ಯಾಕ್ ಟು ನನ್ನ ರುಟೀನಿಗೆ ಬಂದ್ಬಿಡುತ್ತೆ. ಈಗೆಲ್ಲ ನನ್ನ ರುಟೀನು, ನಾನು ಎಲ್ಲ ಪ್ರತಿಯೊಂದು ಕಚ್ಕ ಆಗೋಗ್ಬಿಟ್ಟೈತೆ. ಏನು ಮಾಡ್ತಾಯಿದ್ದೀನಿ, ಏನೂ ಇಲ್ಲ. ಸೊ ನೆಕ್ಸ್ಟ್ ಮತ್ತೆ ನಾರ್ಮಲಾಗಿ ಬರುತ್ತೆ. ವಾಕಿಂಗಿಂದ ಸ್ಟಾರ್ಟ್ ಮಾಡ್ಬೋದು. ವಾಕಿಂಗ್ ನಾನು ಕಾಲೇಜ್ಗೆ ಹೋಗೋವಾಗ ಸ್ಟಾಪ್ ಮಾಡಿದ್ದು, 1 ವರ್ಷ ಆಯಿತು ಗೈಸ್ ನಾನು ವಾಕಿಂಗ್ ಸ್ಟಾಪ್ ಮಾಡಿ. ಆಮೇಲೆ ಸ್ಟಾರ್ಟ್ ಮಾಡೋಣ ಅನ್ನೋದಷ್ಟರಲ್ಲಿ ಸರ್ ಬಂದರು. ಕಾಲೇಜ್ ಮುಗಿದು ಒಂದು 15 ದಿವಸಕ್ಕೆ ಸರ್ ಹಾಸ್ಟೆಲಿಂದ ಬಂದುಬಿಟ್ರು. ಅವ್ರಿಗೆ ಸ್ಕೂಲು, ಎಕ್ಸಾಮು ಅಂತೆಲ್ಲ ಇದು ಓಡಾಡ್ಕೊಂಡೇ ಇದ್ದೀನಿ. ಎಕ್ಸಾಮ್ ಮುಗೀತು ಅಂದರೆ ಮತ್ತೆ ವಾಕಿಂಗ್ ಸ್ಟಾರ್ಟ್ ಮಾಡಿಬಿಟ್ರೆ ನಿಜ ಗೈಸ್, ವಾಕಿಂಗ್ ಸ್ಟಾರ್ಟ್ ಮಾಡಿದ್ರೆ ನಾನು ದಿನ ಪೂರ್ತಿ ಸಕ್ಕತ್ತಾಗಿರ್ತೀನಿ, ಲೇಸಿನೆಸ್ಸೇ ಇರಲ್ಲ. ಈ ವಾಕಿಂಗ್ ಇಲ್ಲ ಅಂದರೆ ಲೇಸಿನೆಸ್ ಬಂದ್ಬಿಡುತ್ತೆ. ಸೊ ಎಕ್ಸಾಮ್ ಆಗೋಗ್ಲಿ ಇರಿ ಗೈಸ್, ಸ್ಟಾರ್ಟ್ ಮಾಡೋಣ. ಅದೇನು ಸಣ್ಣ ಆಗಬೇಕು ಅಂತ ಇಲ್ಲ, ಮನಸ್ಸು ಎಷ್ಟು ಫ್ರೀ ಆಗುತ್ತೆ ಅಂದರೆ ಬೆಳಗ್ಗೆ ವಾಕಿಂಗ್ ಹೋಗಿ ಬಂದರೆ, ಅದು ನೆಕ್ಸ್ಟ್ ವೀಡಿಯೋಲಿ ಹೇಳ್ತೀನಿ. ಓಕೆ, ನಾನು ನೆಕ್ಸ್ಟ್ ವೀಡಿಯೋಲಿ ಸಿಗ್ತೀನಿ ಗಾಯ್ಸ್. ಅಲ್ಲಿವರೆಗೂ ಬಾಯ್ ಗಾಯ್ಸ್.